ಆಗ್ತಾ ಇದೆ, ಬನ್ನಿ ನೋಡೋಣ. ಮಲೆನಾಡಿನಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಇನ್ನು ಕೂಡ್ಲಿಯಲ್ಲಿ ತುಂಗಾ ಭದ್ರಾ ನದಿಯ ಆರ್ಭಟ ಹೆಚ್ಚಾಗಿದೆ. ಗಾಜನೂರಿನ ತುಂಗಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹೊರಬಿಡ್ತಾ ಇರೋದ್ರಿಂದ ಕೂಡ್ಲಿಯಲ್ಲಿ ತುಂಗಾಭದ್ರೆಯ ಹರಿವು ಹೆಚ್ಚಾಗಿದೆ. ಇನ್ನು ಹೊಸಪೇಟೆ ಬಳಿಯ ತುಂಗಾಭದ್ರಾ ಜಲಾಶಯಕ್ಕೆ ಬರೋಬ್ಬರಿ 1 ಲಕ್ಷ ಕ್ಯೂಸೆಕ್ ಒಳಹರಿವು ಇದೆ. ఇది కొట్టే ಮಲೆನಾಡಿನಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕೂಡ್ಲಿಯ ದೃಶ್ಯ. ಈ ಕೂಡ್ಲಿ ಅನ್ನುವಂಥದ್ದು ತುಂಗಾ ಮತ್ತು ಭದ್ರಾ ನದಿಯ ಸಂಗಮವಾಗುವಂತಹ ಸ್ಥಳ. ಇಲ್ಲಿ ಗಾಜನೂರು ಜಲಾಶಯದಿಂದ ತುಂಗಾ ನದಿಗೆ ನೀರನ್ನ ಬಿಟ್ಟಾಗ ಆ ತುಂಗಾ ನದಿಯ ನೀರು ಕೂಡ್ಲಿಗೆ ಹರಿದುಕೊಂಡು ಬರುತ್ತೆ. ಆ ಕಡೆ ಭದ್ರಾ ಜಲಾಶಯದಿಂದ ನೀರನ್ನ ಬಿಟ್ಟಾಗ ಆ ಭದ್ರಾ ನದಿಯ ನೀರು ಕೂಡ ಈ ಕೂಡ್ಲಿಗೆ ಹರಿದುಕೊಂಡು ಬಂದು ಈ ಎರಡೂ ನದಿಗಳು ಕೂಡ ಕೂಡ್ಲಿಯಲ್ಲಿ ಸಂಗಮವಾಗಿ ಮುಂದೆ ತುಂಗಾಭದ್ರಾ ನದಿಯಾಗಿ ಹರಿಯುತ್ತವೆ. ಈ ತುಂಗಾಭದ್ರಾ ನದಿಗೆ ಹೊಸಪೇಟೆಯಲ್ಲಿ ಡ್ಯಾಮ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇದೀಗ ತುಂಗಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ತಾ ಇರೋದ್ರಿಂದ ತುಂಗಾಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಒಳಹರಿವು ಹರಿದು ಹೋಗ್ತಾ ಇದೆ. ಕೂಡ್ಲಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡು ಬಂದಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಕೂಡ್ಲಿಯಲ್ಲಿ ತುಂಗಾ ಮತ್ತು ಭದ್ರಾ ನದಿ ಸಂಗಮವಾಗಿ ತುಂಗಾಭದ್ರಾ ನದಿಯಾಗಿ ಹರಿತಾ ಇರುವಂತಹ ದೃಶ್ಯವನ್ನ. ಭದ್ರಾ ಜಲಾಶಯದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ನೀರನ್ನ ಬಿಡ್ತಾ ಇಲ್ಲ, ಆದ್ರೆ ತುಂಗಾ ಜಲಾಶಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡ್ತಾ ಇರೋದ್ರಿಂದ ತುಂಗಾಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಹೊಸಪೇಟೆವರೆಗೆ ಹೋಗುವಂತಹ ಸಂದರ್ಭದಲ್ಲಿ 1 ಲಕ್ಷ ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಕೆಲವೇ ದಿನಗಳಲ್ಲಿ ತುಂಗಾಭದ್ರಾ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ.